ಮಾಜಿ ಸಂಸದರಾದಂಥ KH ಮುನಿಯಪ್ಪ ಅವರು ಕುಪ್ಪಮ್ಮು ಮತ್ತು ಮಾರಿಕುಪ್ಪಮ್ಗೆ ರೈಲ್ವೇದೇನು ಈ ಕೆಲಸ ನಡೀತಾ ಇದೆ, ನಾನು ಸಂಸದನಾಗಿದ್ದಾಗ ಅದನ್ನು ಸ್ಯಾಂಕ್ಷನ್ ಮಾಡಿಸಿದ್ದು ಅಂತ ಹೇಳಿದರು. ಅದಾದಮೇಲೆ ಇಂಡಸ್ಟ್ರಿಯಲ್ ಕಾರಿಡಾರ್ ಏನಿದೆ ಅದನ್ನು ನಾನು ಈ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂಥೇಳಿ ನಾನು ಅವಾಗ ಸ್ಯಾಂಕ್ಷನ್ ಮಾಡಿಸಿದ್ದೆ ಅಂತ ಹೇಳಿದರು. ಆದರೆ 7 ಬಾರಿ ಸಂಸದರಾಗಿ ಈ ಕೋಲಾರ್ಗೆ ಏನು ಮಾಡಿದ್ದಾರೆ ಏನು ಎತ್ತ ಅಂತ ಎಲ್ಲ ಜನಕ್ಕೂ ಗೊತ್ತಿರ್ತಕ್ಕಂಥ ವಿಷಯನೇ. ಆ ರೈಲ್ವೆ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅಂಥೇಳಿ ಪ್ರತಿನಿತ್ಯ ಪ್ರತಿಯೊಬ್ಬರು ನೋಡಿ, ಅದಾದಮೇಲೆ ಕೋಲಾರ ಜಿಲ್ಲೆಗೆ ಅವರು ಯೂಸ್ ಆಗಲ್ಲ ಅನ್ನೋ ಒಂದು ಕಾರಣ ತಿಳ್ಕೊಂಡು ತದನಂತರ ನಮ್ಮನ್ನು ಸಂಸದರಾಗಿ ಆಯ್ಕೆ ಮಾಡಿದ್ದು ಜನ. ಕುಪ್ಪಮ್ ಇಂಟರ್ಸ್ಟೇಟ್ ಕನೆಕ್ಟಿವಿಟೀಸ್. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ನಾನು ಮಾಡ್ತೀರಿ ಅಂತ ಹೋಗಿದ್ರು. ಅದಾದಮೇಲೆ ಅದಕ್ಕೆ ಹಣ ಬಿಡುಗಡೆ ಮಾಡಿಸಿ ಅದನ್ನು ಕೆಲಸ ಶುರು ಮಾಡಿಸಿದ್ದು ಮಾರಿಕುಪ್ಪಮ್ ರೈಲ್ವೆ ಸ್ಟೇಷನ್ ಹೊಸ್ದಾಗಿ ಕಟ್ಟಿಸ್ತಾ ಇರ್ತಕ್ಕಂಥದ್ದು, ಉರ್ಗಮ್ ರೈಲ್ವೆ ಸ್ಟೇಷನನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ಬಿಸಾನಾಥಮ್ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ಅಲ್ಲಿ ಎಕ್ಸ್ಪ್ರೆಸ್ಗಳನ್ನ ನಿಲುಗಡೆ ಕೊಟ್ಟಿರ್ತಕ್ಕಂಥದ್ದು, ಬಂಗಾರಪೇಟೆ ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡಿಸಿರ್ತಕ್ಕಂಥದ್ದು, ಮಾಲೂರು ರೈಲ್ವೆ ಸ್ಟೇಷನ್ ಮಾಡಿಸಿರ್ತಕ್ಕಂಥದ್ದು, ಬೂದಿಕೋಟೆ ಫ್ಲೇಓವರ್ ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥದ್ದು, ಟೇಕಲ್ ಫ್ಲೇಓವರ್ ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥದ್ದು, ಮತ್ತು ಮಾಲೂರು ಮತ್ತು ಹೊಸೂರು ಹೋಗೋ ರಸ್ತೆದು ಏನು ಫ್ಲೇಓವರ್ ಇದೆ ಅದನ್ನು ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದ್ದು, ಬಂಗಾರಪೇಟೆಯಿಂದ ಅಪ್ ಟು ಚಿಕ್ಕಬಳ್ಳಾಪುರದವರೆಗೂ ಎಲೆಕ್ಟ್ರಿಕ್ ಲೈನ್ ಮಾಡಿಸಿರ್ತಕ್ಕಂಥದ್ದು, ಎಲ್ಲೆಲ್ಲಿ ನಿಲ್ತೈತೋ ರೈಲ್ವೆ ಹಳಿಗಳ ಹತ್ರ ಮೋರಿಗಳ ಹತ್ರ ಅದನ್ನೆಲ್ಲ ನೀರು ಹೋಗೋ ರೀತಿಯಲ್ಲಿ ಮಾಡಿಸಿರ್ತಕ್ಕಂಥದ್ದು, ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಕೋಲಾರ ಲೋಕಸಭಾ ಕ್ಷೇತ್ರದ ಜನ ನಮ್ಗೆ ಓಟ್ ಹಾಕಿ ಗೆಲ್ಲಿಸಿದ್ದಾದಮೇಲೆ ನಮ್ಮ ಕೇಂದ್ರ ಸರ್ಕಾರದಿಂದ ಮಾಡಿಸಿರ್ತಕ್ಕಂಥದ್ದು. ಕಾಂಗ್ರೆಸ್ ಕಾಲದಲ್ಲಿ ಏನು ರೈಲ್ವೆ ಇಲಾಖೆಯಲ್ಲಿ ಏನು ಕೆಲಸಗಳೇ ಆಗಿಲ್ಲ, ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದು ನಮ್ಮ ಕಾಲದಲ್ಲೇ. ತದನಂತರ ಈಗ ನಮ್ಮ ವಿ ಸೋಮಣ್ಣ ಅವ್ರು ಬಂದಿದ್ದಾದಮೇಲೆ ನಾವು ETSM ಹತ್ರ ಏನು ಬಂಗಾರಪೇಟೆಗೆ ಹೋಗೋ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು, ಅಲ್ಲಿ ರೈಲ್ವೆ ಫ್ಲೈಓವರ್ ಇರಲಿಲ್ಲ, ಅದಕ್ಕೆ 4 ಲೈನ್ ಫ್ಲೈಓವರ್ನ ಸ್ಯಾಂಕ್ಷನ್ ಮಾಡಿಸಿ ಈಗ DPR ರೆಡಿ ಆಗಿರ್ತಕ್ಕಂಥದ್ದು. ಮತ್ತು ನಾವು ಇಲ್ಲೇನು ಟೇಕಲ್ ಸರ್ಕಲ್ ಅಂಬೇಡ್ಕರ್ ಉದ್ಯಾನವನ ಕಡೆ ನಾವೇನು ಹೋಗ್ತೀರಿ ಆ ಭಾಗದಲ್ಲಿ ಅಂಡರ್ ಪಾಸ್ ಮಾಡಬೇಕಂತಿದ್ದಂಥ ಸಂದರ್ಭದಲ್ಲಿ ಆಗ ರೈಲ್ವೆ ಇಲಾಖೆಯಲ್ಲಿ ಇಂಜಿನಿಯರ್ಗಳನ್ನ ಕರ್ಕೊಂಬಂದು ಸರ್ವೆ ಮಾಡಿಸಿ ಅಂಡರ್ ಪಾಸ್ ಮಾಡಿದರೆ ಕೋಲಾರಮ್ಮನ ಕೆರೆ ಇರೋದ್ರಿಂದ ಸುಮಾರು ಮಳೆಗಾಲದಲ್ಲಿ 1.5 ಮೀಟರ್ ನೀರು ಜಾಸ್ತಿ ಆಗುತ್ತೆ, ಅದರಿಂದ ಅಲ್ಲಿ ಅಂಡರ್ ಪಾಸಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಂತೇಳಿ ಅದನ್ನು ಫ್ಲೇಓವರ್ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿರ್ತಕ್ಕಂಥದ್ದು ನಮ್ಮ ಕಾಲದಲ್ಲೇ ಮಾಡಿಸ್ಕೊಂಬಂದಿರ್ತಕ್ಕಂಥದ್ದು. ಅದನ್ನು ಈಗ DPR ರೆಡಿ ಮಾಡಿಸಿ ವಿ ಸೋಮಣ್ಣವರು ಏನು ಆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ರೈಲ್ವೆ ಸಚಿವರಾಗಿದ್ದಾದಮೇಲೆ ಅದನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಏನು ಕೈಗಾರಿಕಾ ಪ್ರದೇಶ ಕೋಲಾರದಲ್ಲಿ KGF ಅಲ್ಲಿ ಏನು ಗಣಿಗಾರಿಕೆ ಇತ್ತು, ಯಾವ ರೀತಿ ಇಡೀ ಪ್ರಪಂಚಕ್ಕೆ ಚಿನ್ನವನ್ನು ಕೊಡ್ತಾಯಿದ್ರು, ಆ ಭಾಗದಲ್ಲಿರ್ತಕ್ಕಂಥ ಯುವಕರಿಗೆ ಅನುಕೂಲ ಆಗಲಿ ಅಂತೇಳಿ ಬೆಮ್ಮೆಲ್ಲೆಗೆ ಸೇರಿರ್ತಕ್ಕಂಥ ಏನು ಲೀಸ್ ಪೀರಿಯಡ್ ಇತ್ತು ಆ ಲೀಸ್ ಪೀರಿಯಡನ್ನು ಕ್ಯಾನ್ಸಲ್ ಮಾಡಿಸಿ ಆ ಟರ್ಮ್ ಕಂಪ್ಲೀಟ್ ಆಗಿದ್ದರಿಂದ ಅದನ್ನು ಮತ್ತೆ ರೆವಿನ್ಯೂಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾಗ. ಆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಬೇಕಂತೇಳಿ ಅವಾಗ ಜಗದೀಶ್ ಶೆಟ್ಟರ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಾವು ಮಾಡಿರ್ತಕ್ಕಂಥದ್ದು. KGFನ ಅಮೃತ್ ಸಿಟಿ ಮಾಡಿರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರು ಆದಮೇಲೆ ಪ್ರಧಾನಮಂತ್ರಿ ಆಗಿದ್ದಾದಮೇಲೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹಸಿ ಸುಳ್ಳುಗಳನ್ನು ಹೇಳತಕ್ಕಂಥದ್ದು, ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ಮಾಡಿಸಿರ್ತಕ್ಕಂಥದ್ದು ಅಂತ ಹೇಳೋಂಥದ್ದು ಇದನ್ನೆಲ್ಲ ಸರಿ ಇಲ್ಲ. ಇವತ್ತು ಯಾರು ಕೆಲಸ ಮಾಡಿದ್ದಾರೆ ಏನು ಎತ್ತಂತೇಳಿ ಜನಗಳಿಗೆ ಗೊತ್ತಿರೋದ್ರಿಂದ KH ಮುನಿಯಪ್ಪ ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ಅವರು ಸುಳ್ಳು ಹೇಳ್ಕೊಡ್ದು ಅಂತ ಹೇಳ್ಬಿಟ್ಟು ಅವರಲ್ಲಿ ನಾನು ನಿಮ್ಮ ಎಲ್ಲ ಮಾಧ್ಯಮಗಳವ್ರ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ.